ದರ್ಶನ್ ಅವ್ರ ಸಿನಿಮಾ ನೋಡ್ಕೊಂಡ್ ಬಂದ್ರಾ? ಆಕ್ಚುಲಿ ನಾನು ನೋಡ್ಬೇಕು ಅಂತ ಇದೀನಿ, ಬಟ್ ನನಗೆ ಟಿಕೆಟ್ಗಳೇ ಸಿಕ್ತಿಲ್ಲ, ಫುಲ್ ಸೋಲ್ಡ್ ಔಟ್ ಆಗ್ಬಿಟ್ಟಿದೆ. ಓಕೆ. ಕಾಯ್ಕೊಂಡಿದ್ರು ಸಿಕ್ಕಿಲ್ಲ, ಅದೇ ನನ್ನ ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು. ಬೇಜಾರಾಯ್ತಾ? ತುಂಬಾನೇ ಬೇಜಾರಾಗಿದೆ. ಆಕ್ಚುಲಿ ಅದು ನನ್ನ ರೀಲ್ಸ್ ಅಲ್ಲೆಲ್ಲ ನೋಡ್ತಿದ್ರೆ ಫುಲ್ ಗೂಸ್ ಬಂಪ್ಸ್ ತರ ಆಗ್ತಿರುತ್ತೆ ಆ ರೀಲ್ಸ್. ಅದೇ ಬೇಜಾರಾಗ್ತಿದೆ, ನಾನು ಹೋಗಕ್ ಆಗ್ಲಿಲ್ವಲ್ಲ ಅಂತ. ವೆಯ್ಟ್ ಮಾಡ್ತಿದ್ದೀನಿ, ಹೋಗ್ಬೇಕು. ಯಾವಾಗ ಹೋಗ್ಬೇಕು ಅನ್ಕೊಂಡಿದ್ದೀರಿ? ಟಿಕೆಟ್ ಸಿಕ್ಕಿದ ತಕ್ಷಣ ಬುಕ್ ಮಾಡಿ ಹೋಗೋದೆ. ಟ್ರೈ ಮಾಡ್ತಾ ಇದ್ದೀರಾ? ಟ್ರೈ ಮಾಡ್ತಿದ್ದೀನಿ. ಓಕೆ ಓಕೆ. ಈಗ ದರ್ಶನ್ ಏನಾಗಿದೆ ಅಂದ್ರೆ ಆನ್ಲೈನ್ ಅಲ್ಲಿ ಟಿಕೆಟ್ಸ್ ಖಾಲಿ ತೋರಿಸ್ತಾ ಇದೆ, ಬಟ್ ಥಿಯೇಟರ್ ತೋರಿದ್ರೆ ಟಿಕೆಟ್ ಸಿಗ್ತಾ ಇಲ್ಲ. ಓಕೆ. ಅಂದ್ರೆ ಕೆಲವೊಬ್ರು ಹೋಗ್ಬಿಟ್ಟು ಫಸ್ಟೇನೆ ಪರ್ಚೇಸ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಹಂಗೆಲ್ಲ ಆಗುತ್ತಾ ಆನ್ಲೈನ್ ಅಲ್ಲಿ ಖಾಲಿ ತೋರಿಸೋದು? ಸಮ್ ಟೈಮ್ಸ್ ಆತರ ಆಗುತ್ತೆ ಸರ್, ಸಮ್ ಟೈಮ್ಸ್ ಇಶ್ಯೂಸ್ ಆಗುತ್ತೆ. ಇವಾಗ ಸಮ್ ಟೈಮ್ಸ್ ಥಿಯೇಟರ್ಗಳಲ್ಲಿ ಶೋ ಹಾಕಿದ್ರು ಕೆಲವು ಟೈಮ್ ಥಿಯೇಟರ್ಗಳೇ ತೋರಿಸಲ್ಲ, ಸಡನ್ ಆಗಿ ಒಂದೇ ಸಲ ಹೌಸ್ಫುಲ್ ಆಗಿರೋದು ತೋರಿಸುತ್ತೆ. ಕೆಲವು ಟೈಮಲ್ಲಿ ಹೌಸ್ಫುಲ್ ಆಗಿದ್ರು ಕೆಲವೊಂದು ಸೀಟ್ಗಳು ಖಾಲಿ ತೋರಿಸ್ತಿರುತ್ತೆ, ಬುಕಿಂಗ್ ತಗೊಳ್ಳಲ್ಲ. ಈ ತರದೆಲ್ಲ ಮಿಸ್ಟೇಕ್ಸ್ ಇದೆ. ಸೊ ಸ್ವಲ್ಪ ನೆಟ್ ಸರ್ವರ್ ಪ್ರಾಬ್ಲಮ್ ಇದ್ದಾಗ ಎಲ್ಲ ಫ್ಯಾನ್ಸ್ ಗಳಿಗೆ ಇದೊಂದು ಮೆಸೇಜ್. ನಾನು ಅವಾಗಲೇ ಒಂದು ಪ್ರಶ್ನೆ ಮಾಡ್ತಾ ಇದ್ದೆ ನಿಮ್ಗೆ. ಈಗ ಒಂದು ಸಿನಿಮಾ ಬಂತು ಬೇರೆ ಹೀರೋದು ಅಂತ ಅಂದಾಗ ಆ ಹೀರೋ ಕೂಡ ನಿಲ್ತಾರೆ, ಅವ್ರ ಫ್ಯಾನ್ಸ್ ಕೂಡ ನಿಲ್ತಾರೆ. ಬಟ್ ಈಗ ನಿಮ್ ಜೊತೆಗೆ ನಿಮ್ ಹೀರೋ ಇಲ್ಲ, ದರ್ಶನ್ ಅವ್ರು ಇಲ್ಲ. ಸೊ ನೀವೇ ಫ್ಯಾನ್ಸ್ ಎಲ್ಲ ಜವಾಬ್ದಾರಿ ತಗೊಂಡು ನಮ್ ಬಾಸ್ ಸಿನಿಮಾ ನಾವು ಪ್ರಮೋಟ್ ಮಾಡ್ತೀವಿ ಅಂತ ಹೋದ್ರಿ. ಈಸಿ ಆಯ್ತಾ, ಕಷ್ಟ ಅನಿಸ್ತಾ? ಸರ್ ಕಷ್ಟ ಈಸಿ ಅನ್ನೋದಕ್ಕಿಂತ ನಮ್ಗೆ ಒಂದು ಮನ್ಸೊಳಗಡೆ ಇಷ್ಟೆಲ್ಲ ಸೆಲೆಬ್ರೇಷನ್ ಆಗ್ತಿರೋ ಒಂದು ಕೊರಗಿದೆ. ಈ ಒಂದು ಸಂಭ್ರಮನ ಆ ದೇವ್ರು ನೋಡಕ್ ಇಲ್ವಲ್ಲ, ಈ ಸಂಭ್ರಮನ ಫೀಲ್ ಮಾಡಕ್ ಆ ದೇವ್ರು ನಮ್ ಜೊತೆ ಇಲ್ವಲ್ಲ ಅಂತ. ಸೆಕೆಂಡ್ ಒನ್ ಬಂದ್ಬಿಟ್ಟು ಸರ್, ಹೀರೋನ ಇಟ್ಕೊಂಡು ಪ್ರಮೋಷನ್ ಮಾಡುವಂತ ಸಿನಿಮಾ ಅಲ್ಲ ನಮ್ದು. ಆ ಹೆಸರೇ ಸಾಕು, ದರ್ಶನ್ ಅನ್ನೋದೊಂದು ಬ್ರ್ಯಾಂಡ್. ಫೋಟೋ ಸಾಕು, ಅವನ್ ಫೋಟೋ ಸಾಕು. ನಾನು ಫೀಲ್ ಮಾಡಿದೀನಿ ಸರ್, ಪಾದಯಾತ್ರೆ ಹೋಗಿದ್ದಾಗ ಯಾವ ದೇವ್ರ ಫೋಟೋ ಹಿಡ್ಕೊಂಡು ಹೋದ್ರು ಅದನ್ನ ಎಲ್ಲೋ ಒಂದ್ ಕಡೆ ನಾವ್ ಹಿಂಗ್ ನಡ್ಕೊಂಡು ಹೋಗ್ತಿದೀವಿ ಅಂದ್ರೆ ಇದು ಜನಗಳು ನೋಡೋ ದೃಷ್ಟಿ ಬೇರೆ. ಈ ಅಪ್ಪನ ಫೋಟೋ ಹಿಡ್ಕೊಂಡು ಆಚೆ ಹೋದ್ರೆ ಸರ್, ನಮ್ ದೇವ್ರ ಫೋಟೋ ಹಿಡ್ಕೊಂಡು ಸುಮ್ನೆ ಆಚೆ ನಡ್ಕೊಂಡು ಹೋಗ್ತಾ ಇದ್ರೆ ಸರ್, ನಾವು ಒಂದು ಮೃಷ್ಟಾನ್ನ ಭೋಜನ ಸರ್. ನಾವು ಒಂದೊಂದು ಹೆಜ್ಜೆ ಇಡುವಾಗ್ಲೂ ಒಬ್ಬೊಬ್ರು ಬಂದು ಮಾತಾಡಿಸ್ತಾರೆ ಸರ್. ಆ ತರ ಇರೋಂತ ಒಂದು ನಿಜವಾಗ್ಲೂ ಲೈಫ್ ಅಲ್ಲಿ ನಾನ್ ಫೀಲ್ ಮಾಡಿದೀನಿ. ಹೆಂಗ್ ಪ್ರಮೋಷನ್ ಮಾಡಿದ್ರಿ? ಯಾವ ತರ ಮಾಡಿದ್ರಿ ಸರ್? ನಾವು ಆಲ್ಮೋಸ್ಟ್ ಇವಾಗ ರ್ಯಾಲಿಗಳೆಲ್ಲ ಮಾಡಿದ್ರು. ಆಮೇಲೆ ಸರ್ ಈ ಸಿನಿಮಾ ನಮ್ಗೆ ಏನಾಯ್ತು ಅಂದ್ರೆ ತುಂಬಾ ಇವಾಗ ಕ್ರಾಂತಿಗೆ ಎಷ್ಟು ನಮ್ಗೆ ಟೈಮ್ ಸಿಕ್ತು ಅಂದ್ರೆ ಆಲ್ಮೋಸ್ಟ್ ಒಂದು 3 to 4 months ಟೈಮ್ ಸಿಕ್ತು ನಮ್ಗೆ. ಪ್ರತಿ ಒಂದು ಊರಲ್ಲಿ ಹಳ್ಳಿಲೂ ಸಮೇತ ರ್ಯಾಲಿ ಮಾಡಿದೀವಿ. ಸೊ ಇದಕ್ಕೇನಾಯ್ತು ಅಂದ್ರೆ ನಮ್ಗೆ ಡೇಟ್ ಅನೌನ್ಸ್ ಆಗಿ ಸಿನಿಮಾದವ್ರ ಮೇನ್ ಟೀಮ್ ಕಡೆಯಿಂದ ಅಪ್ಡೇಟ್ ಬರೋದು ನಮ್ಗೆ ಜಸ್ಟ್ 1 month ಬಿಫೋರ್ ಅಪ್ಡೇಟ್ ಬರುತ್ತೆ. ಅಪ್ಡೇಟ್ ಬಂದಾಗ್ಲೂ ಆಲ್ಮೋಸ್ಟ್ ಫ್ಯಾನ್ಸ್ ಗಳು ಏನೇನೆಲ್ಲ ಮಾಡ್ಬೋದು, ಫ್ಯಾನ್ಸ್ ಇಟ್ಕೊಂಡು ಅಥವಾ ಫ್ಲಾಗ್ ಗಳು ತಗೊಂಡು ಎಷ್ಟೆಷ್ಟು ಎಲ್ಲೆಲ್ಲೆಲ್ಲ ಮಾಡ್ಬೋದು, ಯಾವ ತರ. ಇವಾಗ ಕ್ರಾಂತಿಗೆ ಸರ್ ಇವಾಗ ಎಲ್ಲ ಹೇಳ್ತಾರೆ ಅನ್ಎಜುಕೇಟೆಡ್ ಫ್ಯಾನ್ಸ್ ಅನ್ಬಿಟ್ಟು ಇದು ಪ್ರಾಣಿಗಳಿಗೆ ನೀರಿಡಿ ಅಂತ ಹೇಳ್ತಾರೆ, ಫಸ್ಟ್ ಒನ್. ಸೆಕೆಂಡ್ ಒನ್ ಕರೋನಾ ಟೈಮಲ್ಲಿ ಎಲ್ಲ ಮತ್ತೆ ಲಾಕ್ ಡೌನ್ ಆದಾಗ ಇದು ಪ್ರಾಣಿಗಳನ್ನ ದತ್ತು ತಗೊಳ್ಳಿ ಅಂತ ಹೇಳ್ತಾರೆ, ಆಯ್ತಾ. ಅದಾದ್ಮೇಲೆ ಬರ್ತಡೇನ ಇದು ದಾನ ಧರ್ಮ ಮಾಡ್ಬಿಟ್ಟು ಬರ್ತಡೇ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಫೋರ್ತ್ ಒನ್ ಯಾವುದೇ ಬಡವರಿಗೆ, ಇವಾಗ ಇಲ್ಲೇ ಒಂದು ಸರ್ ಮೊನ್ನೆ ಸುದೀಪ್ ಸರ್ ಅವರ ಫ್ಯಾನ್ಸ್ ಒಬ್ರು ಲೇಡೀಸು ನನ್ನ ಮನೆಗೆ ಸೀಟ್ ಹಾಕಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಕೇಳಿದಾಗ ದರ್ಶನ್ ಸರ್ ಫ್ಯಾನ್ಸ್ ಹೋಗ್ಬಿಟ್ಟು ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಅವ್ರ ಫ್ಯಾನ್ಸ್ ಇವ್ರ ಫ್ಯಾನ್ಸ್ ಅನ್ನೋದಕ್ಕಿಂತ ಅವ್ರ ಎಲ್ಲರ ಮೇಲೂ ಗೌರವ ಇದೆ, ಒಬ್ರು ಮಾಡಿದ್ದಾರೆ, ಓಕೆನಾ. ಸೊ ಇದನ್ನೆಲ್ಲ ಮಾಡೋದು ಅನ್ಎಜುಕೇಟೆಡ್ಸಾ ಅಥವಾ ಎಜುಕೇಟೆಡ್ಸಾ ಸರ್? ಸರ್ ಎಜುಕೇಶನ್ ಅನ್ನೋದು ಜಸ್ಟ್ ನಮ್ಗೆ ಒಂದು ತಿಳುವಳಿಕೆ ಇಂಪಾರ್ಟೆಂಟ್ ಅಷ್ಟೇ, ಬಟ್ ಮಾನವೀಯತೆ ಅನ್ನೋದು ದರ್ಶನ್ ಸರ್ ಪ್ರತಿಯೊಬ್ಬ ಅಭಿಮಾನಿಗಳಲ್ಲೂ ಇದೆ. ಅದನ್ನ ಗಮನಿಸಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಏನಕ್ಕೆ ನಮ್ಮಲ್ಲಿ ಮಾನವೀಯತೆ ಇರೋದಕ್ಕೇನೆ ಇವತ್ತು ಯಾರೋ ಒಬ್ರು ಸರ್ ರೋಡಲ್ಲಿ ಒಬ್ಬ ಆಟೋ ಡ್ರೈವರ್ಗಾಗ್ಲಿ ಇನ್ನೊಂದಾಗ್ಲಿ ಸರ್, ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸರ್, ಇವಾಗ ಒಬ್ಬ ಆಟೋ ಮೇಲೆ ಒಂದು ಫೋಟೋ ಇದ್ದು ಹೋಗ್ಬಿಟ್ಟು ಆಟೋಗೆ ಯಾರೋ ಒಬ್ಬ ಅಡ್ಡ ಬಂದ್ರು ಇಲ್ಲಿ ದರ್ಶನ್ ಸರ್ ಫೋಟೋ ಇದೆ, ದರ್ಶನ್ ಸರ್ ಫ್ಯಾನ್ಸ್ ಗಳು ತಪ್ಪು ಮಾಡಿದಾರೆ ಅನ್ನೋ ತರ ಹೇಳೋಂತ ಕಾಲ ಬಂದ್ಬಿಟ್ಟಿದೆ. ಬಿಕಾಸ್ ಹತ್ತರಿಂದ ನೋಡ್ಬೇಕು ಸರ್, ಫಸ್ಟ್ ಆ ವ್ಯಕ್ತಿನ ಹತ್ತರಿಂದ ಗಮನಿಸಬೇಕು. ಇವಾಗ ಎಲ್ಲೊಂದ್ ಕಡೆ ಆಕ್ಸಿಡೆಂಟ್ ಆದಾಗ ತಪ್ಪು ನಮ್ದಿಲ್ಲ ಅಂದ್ರೆ ಹಿಂದ್ಗಡೆ ದರ್ಶನ್ ಸರ್ ಫೋಟೋ ಇದೆ, ದರ್ಶನ್ ಸರ್ದೇ ತಪ್ಪು ಅಂದ್ರೆ ಏನ್ ಹೇಳಕ್ ಆಗತ್ತಲ್ವಾ?